ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಶತಾಯುಷಿ ವಿದ್ಯಾಧರ ಗುರೂಜಿಯವರ 111ನೇ ಜಯಂತಿ ಉತ್ಸವ ಕಾರ್ಯಕ್ರಮ ಡಿಸೆಂಬರ್ 30ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಮುಖಂಡರಾದ ದಯಾನಂದ ಪಾಟೀಲ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದ ಚಿರಪರಿಚಿತ ಸ್ವಾತಂತ್ರ್ಯ ಹೋರಾಟಗಾರರಾದ ವಿದ್ಯಾಧರ ಗುರೂಜಿಯವರ 111ನೇ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಡಿಸೆಂಬರ್ 30ರಂದು ಬೆಳಗ್ಗೆ 11:30 ಗಂಟೆಗೆ ಹಿಂದಿ ಪ್ರಚಾರ ಸಭಾ ಕಲಬುರಗಿ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದರು. ಶ್ರೀ ವಿದ್ಯಾಧರ ಗುರೂಜಿಯವರ ಅನುಭವದ ಚಿಂತನೆ ರಾಷ್ಟ್ರ ನಿರ್ಮಾಣಕ್ಕೆ ಅತ್ಯಂತ ಉಪಯೋಗ ಚಿಂತನೆಗಳಾಗಿರುವುದು ಇವು ನಿಮ್ಮೆಲ್ಲರಿಗೂ ಇಂದು ಪ್ರಸ್ತುತವಾಗಿರುವುದು ಕಾರಣ. ಕಾರ್ಯಕ್ರಮದ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು. ಪತ್ರಿಕಾಗೋಷ್ಠಿಯ ಅತ್ಯಂತ ಮಹತ್ವದ ಪತ್ರಿಕಾಗೋಷ್ಠಿ ಅಂತಕ್ಕಂಥ ವಿಚಾರವನ್ನು ನಾವು ಹೇಳ್ಬೋದು. ಯಾಕಪ್ಪ ಅಂದರೆ, ಯಾವ ಭಾರತ ದೇಶದ ಅತ್ಯಂತ ಹೋರಾಟಗಾರರು ವಿದ್ಯಾಧರ ಗುರೂಜಿಯವರ 30ನೇ ತಾರೀಕು ಹಿಂದಿ ಪ್ರಚಾರ ಸಭಾ ಆವರಣದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದ ಅಂಗವಾಗಿ ಈ ದೇಶವನ್ನೇ ಸ್ವಾತಂತ್ರ್ಯ ಕೊಡಲು ಶ್ರಮಿಸಿರ್ತಕ್ಕಂಥ ಈ ಭಾಗದ ಹಿರಿಯ ಜೀವಿ ವಿದ್ಯಾಧರ ಗುರೂಜಿಯವರ ಒಂದು ಸ್ಮರಣಾರ್ಥ ಕಾರ್ಯಕ್ರಮಕ್ಕೆ ತಮ್ಮನ್ನು ಕೂಡ ಆಹ್ವಾನಿಸುತ್ತಾ ಈ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಮಹಿಳೆಯರು ಕೂಡ ಯಾವ ಹಿಂದಿ ಪ್ರಚಾರ ಸಭಾದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕಂತಕ್ಕಂಥ ವಿನಂತಿನೂ ಕೂಡ ಮಾಡ್ತಾ ಇದ್ದೇನೆ. ಅಂಥ ಕಷ್ಟ ಕಾಲದಲ್ಲಿ ವಿದ್ಯಾಧರ ಗುರೂಜಿಯವರು ಹೋರಾಟದ ಮೂಲಕ ಬ್ರಿಟಿಷರನ್ನ ಒತ್ತೋಡಿಸಿ ದೇಶ ಸ್ವತಂತ್ರ ಕೊಡುವಲ್ಲಿ ಮುಂಚೂಣಿಯಲ್ಲಿದ್ದಿರ್ತಕ್ಕಂಥ ವಿದ್ಯಾಧರ ಗುರೂಜಿಯವರು ಬಹಳ ದಿನಗಳ ಕಾಲ ಕಾರ್ಯಕ್ರಮ ಯಾಕೆ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಬಂದಾಗ ಹಿಂದಿನ ನೆನಪನ್ನು ಮೆಲುಕು ಹಾಕುವಂಥ ಶಕ್ತಿ ಆಗಲಿ ಅನ್ನೋಗೋಸ್ಕರ ನಾವೊಬ್ಬರೆಲ್ಲ ಈ ನಮ್ಮ ಸಮಿತಿ ಇರ್ಬೋದು, ಇನ್ನೂ ಬಹಳ ಜನ ಹಿರಿಯರಿದ್ದಾರೆ, ಅವರೆಲ್ಲರೂ ಕೂಡ ವಿಚಾರ ಮಾಡಿಕೊಂಡು ವಿದ್ಯಾಧರ ಗುರೂಜಿಯವರ ಈ ಕಾರ್ಯಕ್ರಮ ಬಹಳ ಅತ್ಯಂತ ಪ್ರಮುಖವಾಗಿರೋದ್ರಿಂದ ಈ ಜಿಲ್ಲೆಗೆ ಗೊತ್ತು ಮಾಡಬೇಕು, ಈ ನಾಡಿಗೆ ಗೊತ್ತು ಮಾಡಬೇಕು, ಹೋರಾಟದ ರೂಪರೇಷೆ ಹೇಗೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ಪ್ರೊಫೆಸರ್ ದಯಾನಂದ ಅಕ್ಸರ್, ವಿಶ್ರಾಂತ ಕುಲಪತಿಗಳು ಗುಲ್ಬರ್ಗ, ಇವರು ಅಧ್ಯಕ್ಷತೆ ವಹಿಸ್ತಾರೆ. ಮುಖ್ಯ ಅತಿಥಿಗಳಾಗಿ ಜಿಲ್ಲಾಧಿಕಾರಿಗಳು ಶ್ರೀಮತಿ ಫೌಜಿಯಾ ತರ್ನಂ, ಮಾನ್ಯ ಜಿಲ್ಲಾಧಿಕಾರಿಗಳು ಕಲಬುರಗಿ ಜಿಲ್ಲೆ, ಇವನು ಕೂಡ ಬರ್ತಾ ಇದ್ದಾರೆ. ಅದೇ ರೀತಿ ಪೊಲೀಸ್ ಕಮಿಷನರ್ ಶ್ರೀ ಶರಣಪ್ಪ ಢಗೆ, ಮಾನ್ಯ ಪೊಲೀಸ್ ಕಮಿಷನರ್ ಕಲಬುರಗಿ, ಇವರನ್ನು ಕೂಡ ನಾವು ಆಹ್ವಾನಿಸಿದ್ದೇವೆ. ಅವ್ರನ್ನೂ ಕೂಡ ಸಂಪೂರ್ಣವಾಗಿ ನಾವು ಬರ್ತೀವಿ ಅಂತಕ್ಕಂತ ಹೇಳಿರ್ತಕ್ಕಂಥದ್ದು. ಪತ್ರಕರ್ತ ಸಂಘದ ಅಧ್ಯಕ್ಷರು ಗೆಳೆಯರು ಆದಂಥ ಶ್ರೀ ಬಾಬುರಾವ್ ಯಡ್ರಾಮಿಯವರು, ಅಧ್ಯಕ್ಷರು ಜಿಲ್ಲಾ ಪತ್ರಕರ್ತ ಸಂಘ ಕಲಬುರಗಿ. ಅದೇ ರೀತಿಯಾಗಿ ಶ್ರೀ ಭವಾನಿ ಸಿಂಗ್ ಠಾಕೂರ್, ಸದಸ್ಯರು ಪತ್ರಕರ್ತ ಸಮಿತಿ, ಅವರು ಕೂಡ ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ. ಅದೇ ರೀತಿ ಮಾನ್ಯ ಉಪನ್ಯಾಸಕರಾಗಿ ಡಾಕ್ಟರ್ ನಾಮದೇವ್ ಜಾಧವ್, ಗುರೂಜಿಯವರ ಒಡನಾಡಿಯಲ್ಲಿದ್ದು ಗುರೂಜಿಯವರ ಕೆಲವು ಪುಸ್ತಕಗಳನ್ನು ಒಳಗೊಂಡು ಅವರು ನಮ್ಮ ನಾಮದೇವ್ ಜಾಧವ್ ಅವರು ಅಲ್ಲಿ ಗುರೂಜಿಯವರ ಬಗ್ಗೆ ಸವಿಸ್ತರವಾಗಿ ಹೇಳ್ತಕ್ಕಂಥ ಒಬ್ಬರು. ಅದೇ ರೀತಿ ಶ್ರೀಮತಿ ಸವಿತಾ ತಿವಾರಿ, ಇವರು ಕೂಡ ಆ ಕಾರ್ಯಕ್ರಮದಲ್ಲಿ ಅತ್ಯಂತ ಭಾಗಿಯಾಗಿರ್ತಾರೆ. ಸಂಯೋಜಕರಾಗಿ ಶ್ರೀ ದಯಾನಂದ ಪಾಟೀಲ್, ರೈತ ಮುಖಂಡರು ಕೂಡ ಅಲ್ಲಿರ್ತಾರೆ. ಬಹಳ ಜನ ಕೂಡ ಸೇರ್ತಕ್ಕಂಥ ವ್ಯವಸ್ಥೆ ಆಗಿದೆ. 11ವರೆಗೆ ಹಿಂದಿ ಪ್ರಚಾರ ಸಭಾದ ಆವರಣದಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು, ರಾಜಕೀಯ ಮುಖಂಡರು ಕೂಡ ಕರೆಯಲು ನಾವು ಇಚ್ಛಿಸಿದ್ದೇವೆ. ಇವತ್ತಿನ ದಿವಸ ಆ ಕೆಲಸನೂ ಕೂಡ ಮಾಡ್ತಾ ಇದ್ದೇವೆ. ಹಾಗಾಗಿ ತಾವು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ತಾವು ಕೂಡ ಪತ್ರಕರ್ತರು, ಮೀಡಿಯಾ ಎಲ್ಲರೂ ಕೂಡ 30ನೇ ತಾರೀಕು 11ವರೆಗೆ ತಾವು ಆಗಮಿಸಬೇಕಂತಕ್ಕಂಥದ್ದು ಮತ್ತೊಂದೇ ಸಾರಿ ನಾನು ನಿಮ್ಮನ್ನು ವಿನಂತಿ ಮಾಡ್ಕೋತಾ ಇದ್ದೇನೆ. ಹಾಗಾಗಿ
ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಏನಪ್ಪ ಅಂದ್ರೆ ಅಲ್ಲಿ ಅಲ್ಲಿ ಯಾವ ಹಿಂದಿ ಪ್ರಚಾರ ಸಭಾದ ಆವರಣದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಭಾಳಷ್ಟು ಜನ ಕಲಬುರಗಿ ನಗರದಲ್ಲಿ ಈ ಕಾರ್ಯಕ್ರಮ ಬಹಳ ಮಹತ್ವದಿರ್ತದೆ. ಅಲ್ಲಿ ಚಿತ್ರೀಕರಣ ಅಂದರೆ ಗುರೂಜಿಯವರು ವಿದ್ಯಾಧರ ಗುರೂಜಿಯವರ ಮಾಡಿರ್ತಕ್ಕಂಥ ಸಾಧನೆ ಹೋರಾಟದ ಚಿತ್ರೀಕರಣದ ಪ್ರದರ್ಶನ ಕೂಡ ಇರ್ತದೆ. ಆ ಪ್ರದರ್ಶನ ಹೇಗಾಗಿದೆ, ಅವ್ರ ಹುಟ್ಟು ಜೀವಗಳನ್ನು ನಿಂದಲೂ ಹೋರಾಟದ ರೂಪರೇಷೆಗಳನ್ನು ಕೂಡ ನಾವು ಚಿತ್ರಣ ಕೂಡ ಅಲ್ಲಿ ತಗಲಿಸ್ತಕ್ಕಂಥದ್ದು. ಆ ಕಾರ್ಯಕ್ರಮ ಹೆಂಗಾಗ್ತದೆ ಅಂದರೆ ತಳಿರು ತೋರಣಗಳಿಂದ ರಾರಾಜಿಸ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದ್ವಿ. ಜನರು ತಿಳುವಳಿಕೆ ಇರ್ತಕ್ಕಂಥವ್ರು ಅದನ್ನು ತಿಳಿಸ್ತಕ್ಕಂಥ ವಿಚಾರಗಳನ್ನು ಕೂಡ 2-3 ಜನ ಬರ್ತಾ ಇದ್ದಾರೆ. ಸನ್ಮಾನ್ಯ ಬಸವರಾಜ ಪಾಟೀಲ್ ಶೇಡಮ್ಮವ್ರನ್ನೂ ನಾವು ಆಹ್ವಾನಿಸಿದ್ವಿ. ಅವರು ಅನಿವಾರ್ಯ ಕಾರಣದಿಂದ ಬಸವ ಕಲ್ಯಾಣ ಕಾರ್ಯಕ್ರಮದಿಂದ ನೋಡ್ತೀನಿ, ಬಂದರೆ ಬರ್ತೀನಿ, ಇಲ್ಲಾಂದ್ರೆ ಬಸವ ಕಲ್ಯಾಣಕ್ಕೆ ಹೋಗ್ಬೇಕಾಗ್ತದೆ ಅಂತ ಅಂದಿದ್ದಾರೆ. ಅವರು ಕೂಡ ಬಂದ್ರೆ ಚಲೋ ಆಗ್ತದೆ. ಹೀಗಾಗಿ ಈ ಗಣ್ಯರನ್ನ ನಾವು ಅತ್ಯಂತ ಪ್ರಮುಖರಾಗಿ ಬರಮಾಡಿಕೊಂಡು ಅವರಿಗೆ ಸನ್ಮಾನಿಸಿ ಕೂಡ ಮಾಡ್ತಾ ಇದ್ದೀವಿ. ಹಾಗಾಗಿ ತಾವೆಲ್ಲರೂ ಮತ್ತು ಇಲ್ಲಿ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಜಿಲ್ಲೆಯ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಈ ಪತ್ರಿಕಾ ನೋಡಿ ತಾವು ಕೂಡ ಕಾರ್ಯಕ್ರಮಕ್ಕೆ 30ನೇ ತಾರೀಕು 11:30 ಗಂಟೆಗೆ ಬರಬೇಕಂತಕ್ಕಂಥ ವಿನಂತಿನೂ ಕೂಡ ಇವತ್ತಿಂದ ವಿಶೇಷವಾಗಿ ನಮ್ಮ ಸಮಿತಿಯಿಂದ ಮಾಡುತ್ತೇವೆ. ಧನ್ಯವಾದಗಳು. ಅವರ ಪ್ರಸ್ತುತ ವಿಷಯಗಳನ್ನು ಯಾವ ರೀತಿ ಜನರ ಮುಂದೆ ಇಡ್ತಾ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅಂತಕ್ಕಂಥ ಕಾರ್ಯಕ್ರಮ ನಮ್ಮ ದಯಾನಂದ ಪಾಟೀಲ್ ಅವರು ತಗೊಂಡಿದ್ದಾರೆ. ಅದಕ್ಕೆ ನಮ್ಮ ಕುಟುಂಬದ ವತಿಯಿಂದ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ. ಮತ್ತು ಇದು ಸಾಮಾಜಿಕವಾಗಿ ರಾಜಕೀಯವಾಗಿ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ದಯಾನಂದ ಪಾಟೀಲ್ ಅವರು ಮತ್ತು ಅವರ ಬಳಗದವರು ಮಾಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗರೆ ಆ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರ್ತಕ್ಕಂಥ ಏನು ಕನಸುಗಳಿದ್ದು ಅವುಗಳ ಚಿತ್ರೀಕರಣದ ಒಂದು ಏನು ಯೋಜನೆ ಅಲ್ಲಿ ಆಗ್ತಾ ಇದೆ, ಪ್ರದರ್ಶನ ಆಗ್ತಾ ಇದೆ, ಅದರ ಲಾಭ ಈ ಭಾಗದ ಜನರು ಪಡಿಬಹುದಾಗ್ತಕ್ಕಂಥ ಆಶೆ ಇದೆ. ಈ ಸುದ್ದಿಗೋಷ್ಠಿಯಲ್ಲಿ ಅಶೋಕ್ ಗುರೂಜಿ, ಸಂಜು ಪಾಟೀಲ್, ಗಿರೀಶ್ ಇನಾಮದಾರ್, ಅಣ್ವೀರ್ ಪಾಟೀಲ್, ಶಿವಾನಂದ ಸ್ವಾಮಿ, ಎಸ್ ಎಚ್ ಬರಗಾಲಿ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.